ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪ ಸ್ಯಾಡ್ ವಿಡಿಯೋ ಅಂತ ಹೇಳ್ಬೋದು, ಸ್ವಲ್ಪ ದುಃಖದ ವಿಡಿಯೋ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನು ಮುಂದೆ ನನಗೆ ಈ ಟೆರೆಸ್ ಗಾರ್ಡನ್ ಆಗಲಿ ಗಾರ್ಡನ್ ಕೆಲಸ ಆಗಲಿ ಮಾಡೋಕ್ಕಾಗುತ್ತೋ ಇಲ್ಲ ಅಂತ ಡೌಟ್ಫುಲ್ಗಾನೇ ಇದೆ. ಹೇಗೆ ಏನಾಯ್ತು ಅಂತ ತೋರಿಸ್ತೀನಿ ನೋಡಿ. ನಿಮಗೆ ಸಣ್ಣ ಕ್ಲಿಪ್ಪಿಂಗ್ ತೋರಿಸ್ತೀನಿ ನೋಡಿ. ಇದು ನನ್ನ ಸದ್ಯಕ್ಕೆ ನನ್ನ ಕೈ ಪರಿಸ್ಥಿತಿ. ಇದು ಕಂಪ್ಲೀಟಾಗಿ ಬ್ಯಾಂಡ್ ಹಾಕ್ಕೊಂಡೇ ಇರಬೇಕು. ಆ ತಂಬಿಗೆ ಸಪೋರ್ಟಿಗೆ ಬೇಕಾಗತ್ತೆ. ಇದು ಯಾತಕ್ಕೆ ಬಂತು, ಏನಕ್ಕೆ ಬಂತು, ಇದರಿಂದ ರಿಸಲ್ಟ್ ಏನು ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ನಾನೊಂದು ಕಾಂಪೌಂಡ್ ವಾಲಿಗೆ ಸ್ಟ್ಯಾಂಡ್ ಹಾಕ್ಸಿದ್ದೆ, ಅದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಸರಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೊನೆ ತನಕ ನೋಡಿ. ಏನು ಅನ್ಸ್ತಂತ ಕಾಮೆಂಟ್ ಹೇಳೋದು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ಓಕೆ, ಸರಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ಮುಂದ್ಗಡೆ ಇರೋ ಕಾಂಪೌಂಡ್ ವಾಲು. ಇದ್ರ ಕೆಳಗಡೆ ಲಾನ್ ಇದೆ. ಆ ಲಾನ್ ಗೋಡೆಗೆ, ಕಾಂಪೌಂಡ್ ವಾಲಿಗೆ ನಾನು ಟೆರಕೋಟ ಕಲರ್ ಹಾಕಿಬಿಟ್ಟು ಎಲ್ಲ ಚೆನ್ನಾಗಿ ರಂಗೋಲಿ ಹಾಕಿ ಅದ್ರ ಮೇಲ್ಗಡೆ, ಗೋಡೆ ಮೇಲ್ಗಡೆ ಕೆಲವೊಂದು ಪಾಟ್ಸನ್ನು ಇಟ್ಟಿದ್ದೆ, ಹೂವಿನ ಗಿಡಗಳನ್ನ. ಮತ್ತೆ ಹಾಗೆ ಈ ಮೊಸರು ಡಬ್ಬಕ್ಕೆ ಪೇಂಟ್ ಹಾಕಿಬಿಟ್ಟು ಎಲ್ಲ ಇಟ್ಟಿದ್ದೆ. ಪಕ್ಕದ ಮನೆಯವರಿಗೆ ಪ್ರಾಬ್ಲಮ್ ಆಯ್ತು ಇದು ಇಡೋದ್ರಿಂದ. ಏನಂತ ಹೇಳಿದ್ರೆ, ಅವರಿಗೆ ನಾವು ನೀರು ಹಾಕಿದವಾಗ ಒಂದು ಸ್ವಲ್ಪ ಲೈಟಾಗಿ ಸ್ವಲ್ಪ ಮಣ್ಣು ಇಳಿದಿತ್ತಂತೆ, ತೆಗಿಲೇಬೇಕಂತ ಅವ್ರದ್ದು ಜಗಳ ಶುರುವಾಯಿತು. ಈ ಈ ಥರ ಜಗಳ ಎಲ್ಲ ನನಗೆ ಇಷ್ಟ ಇರಲ್ಲ. ಸರಿ, ಓಕೆ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟೆ ನಾನು. ಹಾಗೆ ಮೇಲ್ಗಡೆ ಒಂದು 10 ಪಾಟ್ ಇಟ್ಟಿದ್ದೆ. ಸರಿ, ಅದ್ರ ಹೇಗೂ ಪ್ಲೇಟ್ ಇಟ್ಟಿದ್ದಲ್ಲ, ಇರ್ಲಿ ಬಿಡು ಅಂತ. ಆದರೂ ಕೂಡ ಅವ್ರು ಮತ್ತೆ ಅಬ್ಜೆಕ್ಷನ್ ಮಾಡಿದರು. ಈ ಥರ ಅಬ್ಜೆಕ್ಷನ್ ಮಾಡಿದಾಗ ನನಗೊಂದು ಸ್ವಲ್ಪ ಬೇಜಾರಾಯ್ತು. ಯಾಕಂತ ಹೇಳಿದ್ರೆ, ನಾನು ಫಸ್ಟ್ ಟೆರಕೋಟ ಕಲರ್ ಹಾಕಿ ರಂಗೋಲಿ ಹಾಕಿದಾಗ ನನ್ನ ತಲೆಯಲ್ಲಿ ಒಂದು ಊಹೆ ಐತೆ. ಏನಂದರೆ, ಇಲ್ಲಿ ಹೂವಿನ ಗಿಡ ಇಟ್ಬೇಕು, ಅದು ಹೂವು ಆಗ್ತಾ ಇದ್ದರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆಲ್ಲ ಅಷ್ಟೆಲ್ಲ ಕಷ್ಟಪಟ್ಟು ರಂಗೋಲಿ ಹಾಕಿ ಇಟ್ಟಿದ್ದೆ. ಅವರು ಪ್ರಾಬ್ಲಮ್ ಮಾಡಿದಾಗ ನನಗೆ ಹಾಗೆ ಇರೋಕ್ಕೆ ಮನಸ್ಸು ಬರಲಿಲ್ಲ. ಸ್ವಲ್ಪ ಏನಂತ ಹೇಳಿದ್ರೆ, ನಾನು ಏನು ಆಗಬೇಕು ಅಂದ್ಕೊಂಡಿದ್ದೀನೋ ಅದಾಗಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲ. ಅದಕ್ಕೆ ಕಷ್ಟನೋ ನಷ್ಟನೋ ಅಲ್ಲೇ ಗಿಡ ಇಡಬೇಕಂತ ನಾನು ಮನಸ್ಸು ಮಾಡಿಬಿಟ್ಟಿದ್ದೆ, ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದೆ. ಅದಕ್ಕೆ ಒಂದು ಪ್ಲ್ಯಾನ್ ಮಾಡಿದೆ. ಏನಂತೇಳಿ, ಈ ಸೈಡಿಗೆ ಅಂದರೆ ನಮ್ಮ ಮನೆ ಮೇನ್ ಡೋರ್ ಇದೆ ನೋಡಿ, ಆ ಮೇನ್ ಡೋರ್ ಎದುರಿಗೆ ಒಂದು ಅದೇ ಕಾಂಪೌಂಡ್ ವಾಲ್ ಸೈಡಿಗೆ ಫಸ್ಟೇ ನಾನು ಈ ಥರ ಸ್ಟ್ಯಾಂಡ್ ಹಾಕ್ಸಿದ್ದೆ. ಅಂದರೆ ಸಣ್ಣ ಸಣ್ಣ ಗಿಡ ಎಲ್ಲ, ಮನಿ ಪ್ಲ್ಯಾಂಟ್ ಇಂಥದ್ದೆಲ್ಲ ಇಡ್ಬೋದು. ಯಾಕಂದ್ರೆ ಇಲ್ಲಿ ಜಾಸ್ತಿ ಬಿಸಿಲು ಬರಲ್ಲ, ಇಂಥ ಶೇಡ್ ಲವ್ ಪ್ಲ್ಯಾಂಟ್ ಇಡ್ಬೋದು ಅಂತ ಪ್ಲ್ಯಾನ್ ಮಾಡಿದೆ. ಅದೇ ಥರನೇ ಈ ಸೈಡಿಗೆ ಕೂಡ ಮಾಡಿಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ 1-2 ತಿಂಗಳು ವೆಯ್ಟ್ ಮಾಡಬೇಕಾದ್ರೆ, ಯಾಕಂದ್ರೆ ಕೆಲಸದವ್ರು ಸರಿಯಾಗಿ ಸಿಕ್ಕಲಿಲ್ಲ. ಆಮೇಲೆ ಕೆಲಸದವ್ರು ಸಿಕ್ಕಿದವಾಗ ಈ ಥರ ಸ್ಟ್ಯಾಂಡ್ ಹಾಕ್ಸಿದೆ ನಾನು. ಈ ಸ್ಟ್ಯಾಂಡ್ ಹಾಕ್ಸಿದವಾಗ ಏನಾಯ್ತಂದರೆ, ಮೇಲ್ಗಡೆ ರಂಗೋಲಿ ಹಾಕಿದ್ದೆ ನೋಡಿ, ಆ ರಂಗೋಲಿ ಸ್ವಲ್ಪ ಇದು ಸ್ಟ್ಯಾಂಡ್ ಕೆಳಗಡೆ ಹೋಗ್ಬಿಡ್ತು. ಸ್ವಲ್ಪ ಎಲ್ಲೋ ಒಂಚೂರು ಮನಸ್ಸಿಗೆ ಬೇಜಾರಾಯಿತು. ಓಕೆ, ಗಿಡ ಇಡಬೇಕಿದ್ರೆ ಅಷ್ಟೊಂದು ತ್ಯಾಗ ಮಾಡಲೇಬೇಕಾಗತ್ತೆ ಅಂತೇಳಿ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡು ಕೆಲಸ ಅಂತೂ ಮಾಡಿಸಿದೆ. ಮೇಲ್ಗಡೆ ಪೋಲ್ಸ್ ಹಾಕ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಏನಕ್ಕೆ ಅಂತ ಹೇಳಿದರೆ, ನಾವು ಫ್ಯೂಚರಲ್ಲಿ ನೆಟ್ ಕಟ್ಕೊಬೋದು. ನೆಟ್ ಕಟ್ಟಿ ನಾವೇನಾದರೂ ಈ ಇದಿರುತ್ತಲ್ಲ, ಯಾವುದು ಕ್ಲೈಂಬಿಂಗ್ ಅಂದರೆ ಈ ಬಳ್ಳಿ ಏನಾದ್ರು ಹಬ್ಬಿಸ್ಕೊಬೋದು, ಹೂವಿನ ಬಳ್ಳಿ ಇಂಥದ್ದೇನಾದರೂ ಹಬ್ಬಿಸ್ಕೊಳಕ್ಕಾಗುತ್ತೆ ಅಂತೇಳಿ ಅದು ಹಾಕ್ಸಿದ್ದೆ ನೋಡಿ. ಸ್ಟ್ಯಾಂಡ್ ಇಟ್ರ ಮೇಲೆ, ಅದರ ಮೇಲೆ ನಾನು ಟೈಲ್ಸ್ ಇಟ್ಬಿಟ್ಟು, ಸ್ಟ್ಯಾಂಡ್ ಅದು 2 ರಾಡ್ ಬರುತ್ತೆ, ಅದರ ಮೇಲೆ ಟೈಲ್ಸ್ ಇಟ್ಟು ಅದ್ರ ಮೇಲೆ ಗಿಡ ನಾವು ಎಷ್ಟು ಬೇಕಾದ್ರೂ ಇಡ್ಬೋದು. ಯಾಕಂದರೆ ಅದು ತುಂಬ ವೆಯ್ಟ್ ತಡೆಯುತ್ತೆ. ಆ ಥರ ಮಾಡಿಸಿದ್ದೆ ನಾನು. ಸ್ವಲ್ಪ ಖರ್ಚಾದರೂ ಪರವಾಗಿಲ್ಲ ಅಂದರೆ ಗಟ್ಮುಟ್ಟು ಮಾಡಿಸಿದ್ದೀನಿ ನೋಡಿ. ಈ ಥರ ನಿಮಗೆ ಕಾಣಿಸಿರ್ಬೋದು. ಇದರ ಹಿಂದ್ಗಡೆ ಎಲ್ಲ ನಾನು ಅಡೇನಿಯಂ ಗಿಡ ಇಟ್ಟಿದ್ದೆ. ಫಸ್ಟ್ ಕೂಡ ನಾನು ಅಡೇನಿಯಂ ಗಿಡನೇ ಇಟ್ಟಿದ್ದೆ. ಅದ್ರ ಕೆಳಗಡೆ ನೀರು ಅವ್ರ ಮನೆಗೆ ಹೋಗಬಾರ್ದು ಅಂತ ಪ್ಲೇಟ್ಸ್ ಕೂಡ ಇಟ್ಟಿದ್ದೆ. ಆದರೂ ಕೂಡ ಅವ್ರ ಪ್ರಾಬ್ಲಮ್ಮು ಬಂದೇ ಬಂತವರಿಗೆ ಅಬ್ಜೆಕ್ಷನ್ ಮಾಡೇ ಮಾಡಿದರು. ಪಕ್ಕದ ಮನೆಯವ್ರ ಹತ್ರ ಕಿಚ್ ಇರಬಾರ್ದು, ಅದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನೇ 1-2 ಹೆಜ್ಜೆ ಹಿಂದೆ ಬಂದುಬಿಟ್ಟು ಸ್ಟ್ಯಾಂಡ್ ಹಾಕಿಸಿ, ಈಗ ಸ್ಟ್ಯಾಂಡ್ ಮೇಲೆ ಇಟ್ಟರೆ ಅವರಿಗೆ ಪ್ರಾಬ್ಲಮ್ ಮಾಡೋಕ್ಕೆ ಚಾನ್ಸೇ ಇಲ್ದಿದ್ದಂಗೆ ಆಯಿತು. ನನ್ನ ಆಸೆ ಕೂಡ ತೀರ್ತು. ನನ್ನ ಆಸೆ ಏನಿತ್ತಂದರೆ, ಇಲ್ಲಿ ಹೂವಿನ ಗಿಡ ಇಟ್ಟವಾಗ ಫುಲ್ ಬ್ಲೂಮ್ ಆದಾಗ ನಾನು ಒಳಗಡೆಯಿಂದ, ಅಂದರೆ ಮನೆ ಒಳಗಡೆಯಿಂದ ಕೂಡ ಇದು ಕಾಣಿಸ್ತಾ ಇರುತ್ತೆ ಲಾನ್ ನಮಗೆ, ಅಂದರೆ ಹಾಲಲ್ಲಿ ಇದ್ದವಾಗ ಈ ಹೂವಿನ ಗಿಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಐಡಿಯಾ ಇದ್ದಿತ್ತು ಫಸ್ಟೇ. ಅದೇ ಥರನೇ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಸ್ಟ್ಯಾಂಡ್, ಈ ಥರ ನಿಮಗೆ ಈ ಪಾಟ್ ಇದು ನಾವು ಅಡೇನಿಯಮ್ ಇದು ಕಟ್ ಮಾಡಿದ್ದನ್ನು ಬಿಸಾಕೋದೇನು ಬೇಕಾಗಿಲ್ಲ ನೋಡಿ. ಈ ಥರ ನೆಟ್ಟರೆ ಅದು ಕೂಡ ಚಿಗುರು ಬರುತ್ತೆ, ನಮ್ಮ ಫ್ಯೂಚರಲ್ಲಿ ಹೊಸ ಗಿಡ ಬರುತ್ತೆ. ಇದನ್ನೆಲ್ಲ ಪ್ರೂನ್ ಮಾಡಿಬಿಟ್ಟು ನಾನು ಬೇರೆ ಮಣ್ಣು ಗೊಬ್ಬರದಲ್ಲಿ ಹಾಕಿ ಇದು ಮಾಡಿದ್ದೆ. ಅಂದರೆ ಈ ಸ್ಟ್ಯಾಂಡ್ ಆದ್ರ ಮೇಲೆ ಅಲ್ಲಿ ತನಕ ಕೆಳಗಡೆ ಇತ್ತು. ಇಷ್ಟು ಮುಂಚೆ ನೀವು ನೋಡಿರ್ಬೋದು, ಲಾನ್ ಮೇಲೆಲ್ಲ ಇತ್ತು ಗಿಡ ಎಲ್ಲ. ಇದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಜೋಡಿಸಿದ್ದೀನಿ. ಇವಾಗ ಹೂವು ಆಗ್ತಾ ಇದೆ, ತುಂಬ ಸುಂದರವಾಗಿ ಕಾಣಿಸುತ್ತೆ. ನಾನು ಅಂದುಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆಲ್ಲ ಮಾಡೋಕ್ಕೆ ಸ್ವಲ್ಪ ತಾಳ್ಮೆ ಬೇಕು, ಹಾಗೆ ಸ್ವಲ್ಪ ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗುತ್ತೆ. ಇಲ್ಲ ಅಂತೇಳಿದರೆ ನಮಗೆ ಇಷ್ಟೆಲ್ಲ ಸಾಧಿಸೋಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಎಲ್ಲೋ ಒಂದು ಅರ್ಧ ಗಂಟೆ 1 ಗಂಟೆ ಮಾಡ್ತೀನಿ ಅಂದಾಗಲ್ಲ, ಅದು ಆದ್ರ ಮೇಲೆ ಹೇಗಿರುತ್ತೆ ಅಂತ ಒಂದು ಪ್ಲ್ಯಾನ್ ಇಟ್ಕೊಂಡ್ಬಿಟ್ಟು ಆಮೇಲೆ ಮಾಡಿಸ್ಬೇಕಾಗತ್ತೆ ಕೆಲಸನ ನೋಡಿ. ಹಾಗೆ ಇದ್ರ ಕೆಳಗಡೆ ಎಲ್ಲ ಗುಲಾಬಿ ಗಿಡ ಎಲ್ಲ ಇದೆ. ಈ
ಈ ಗುಲಾಬಿ ಗಿಡಗಳಿಗೆ ಕೂಡ ಒಂದು ಬೇರೆ ಐಡಿಯಾ ಇದೆ ನನ್ನ ತಲೆಯಲ್ಲಿ. ಅದು ಇನ್ ಫ್ಯೂಚರಲ್ಲಿ ಏನಾದರೂ ಮಾಡಿದ್ರೆ ನಿಮಗೆ ಹೇಳ್ತೀನಿ. ಈಗಿದ್ದ ಸದ್ಯದ ಪರಿಸ್ಥಿತಿಲಿ ನನ್ನ ತಲೆಯಲ್ಲಿರೋದು ಯಾವುದೇ ಆಗಲಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಿಮ್ಮೆಲ್ಲರ ಆಶೀರ್ವಾದದಿಂದ ಏನಾಗುತ್ತೋ ಗೊತ್ತಿಲ್ಲ. ನೋಡಿ ಈಗ ನಿಮ್ಗೆ ಲಾನ್ ತೋರಿಸ್ತೀನಿ. ಈ ಲಾನಿನ ಕೂಡ ಒಂದು ಕತೆ ಇದೆ, ತೋರಿಸ್ತೀನಿ ನೋಡಿ. ಈ ಲಾನ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಇದಕ್ಕೆ ಮಿಷನ್ ಹಾಕಿ ಕಟ್ ಮಾಡೋಷ್ಟು ದೊಡ್ಡದಿಲ್ಲ, ಹಾಗಂತೇಳಿ ಬಿಡೋಷ್ಟು ಚಿಕ್ಕದು ಇಲ್ಲ. ಇದನ್ನ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಒಂದ್ ವರ್ಷಕ್ಕೆ ಒಂದ್ ಸರ್ತಿನಾಗ್ಲಿ 2 ಸರ್ತಿನಾಗ್ಲಿ ಇದನ್ನ ಕಟ್ ಮಾಡ್ತಾ ಇರ್ಬೇಕಾಗತ್ತೆ. ಸರಿ, ನಾನೆಲ್ಲ ಸ್ಟ್ಯಾಂಡ್ ಎಲ್ಲ ಇದ್ ಮಾಡಿದ್ಮೇಲೆ ಅಲ್ಲಲ್ಲೆಲ್ಲ ಹೋಗ್ಬಿಟ್ಟಿತ್ತು. ಸರಿ ಅಂತೇಳಿ ನೀಟಾಗಿ ಕತ್ರಿ ತಗೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿದೆ ಕೂತ್ಕೊಂಡು. ಒಂದು 4-5 ದಿವಸ ಕಟ್ ಮಾಡಿದ್ದೀನಿ. ಯಾಕಕ್ಕ ಇದೆಲ್ಲ ಇಷ್ಟೆಲ್ಲ ಸುತ್ತಿ ಹೇಳ್ತಾ ಇದ್ದೀರಾ ಅನ್ಕೊಂಡಿದ್ದೀರೇನೋ, ಇದಕ್ಕೆ ಹಿಂದ್ಗಡೆ ಒಳ್ಳೆ ಸ್ಟೋರಿ ಇದೆ ನೋಡಿ, ನಿಮ್ಗೂ ಇದಾಗುತ್ತೆ. 4-5 ದಿವಸ ಕಷ್ಟಪಟ್ಟು ಎಲ್ಲ ಕಟ್ ಮಾಡಿದೆ. ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಓ ಸೂಪರ್ ಅಂತ ಅನ್ಕೊಂಡೆ. ಆದ್ರೆ ಅಷ್ಟರಲ್ಲೇ ನನ್ನ ಕೈಯಲ್ಲಿ ಸಣ್ಣ ನೋವು ಬರ್ತಾ ಇತ್ತು. ನಾನು ಅದನ್ನ ಕೇರ್ಲೆಸ್ ಮಾಡ್ಬಿಟ್ಟು ಇಲ್ಲಿ ಕಟ್ ಮಾಡೋದು ಮಾತ್ರ ಮಾಡಿದೆ. ಇದು ಕಟ್ ಮಾಡಿ ಒಂದು 3-4 ದಿವಸಕ್ಕೆ ತುಂಬಾ ಪೇಯ್ನ್ ಜಾಸ್ತಿ ಆಯ್ತು. ಪೇಯ್ನ್ ಜಾಸ್ತಿ ಆದ್ರ ಮೇಲೆ ಸರಿ ಅಂತ ಡಾಕ್ಟರ್ ಹತ್ರ ಹೋದವಾಗ, ಅಂದ್ರೆ ನಮ್ಗೆ ರಿಸ್ಟಲ್ಲಿ ಪೇಯ್ನ್ ಬರ್ತಿತ್ತು. ಈ ನಮ್ಗೆ ತೋರ್ ಬೆರಳು ಇದೆಯಲ್ಲ ಅದ್ರ ಕೆಳಗಡೆ ಪೇಯ್ನ್ ಬರ್ತಿತ್ತು. ಇದಕ್ಕೆ ಏನ್ ರೀಸನ್ ಅಂತ ನೋಡಿ, ಈ ತರ ಅದು ನಿಮ್ಗೆ ಅಲ್ಲೆಲ್ಲ ಕಾಣಿಸ್ತಿರಬಹುದಲ್ಲ, ಈ ಮಜಲು ಈ ನರ್ವ್ಸ್ ಇದೆಲ್ಲ ಇರುತ್ತಂತೆ, ಟಿಶ್ಯೂ ಏನೋ ಇರುತ್ತಂತೆ. ಆ ಟಿಶ್ಯೂಗೆ ಸ್ವಲ್ಪ ಬೀಗ್ ಬಂದ್ಬಿಟ್ಟು ಅದು ನನಗೆ ಈ ತೋರು ಬೆರಳನ್ನ ಬೆಂಡ್ ಮಾಡಕ್ ಆಗ್ತಿದ್ದಿಲ್ಲ. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಡಾಕ್ಟ್ರು ರಿಸ್ಟ್ ಬ್ಯಾಂಡ್ ಕೊಟ್ಟಿದ್ದಾರೆ. ಈ ನೋಡಿ, ನಾನು ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ತೋರಿಸ್ತೀನಿ ನೋಡಿ. ಈ ತರ ದೂರ ಮಾಡಕ್ಕಾಗಲ್ಲ, ಹತ್ರ ಮಾಡಕ್ಕಾಗತ್ತೆ. ಈ 4 ಬೆರಳು ಇರುತ್ತೆ ನೋಡಿ, ಅಲ್ಲಿ ಹತ್ರ ಮಾಡ್ಬೋದು, ಆದ್ರೆ ದೂರ ಮಾಡಕ್ಕಾಗಲ್ಲ. ಅಂದ್ರೆ ಏನಾದ್ರು ವೆಯ್ಟ್ ಗೀಟ್ ಏನೋ ಎತ್ತಕ್ ಬರಲ್ಲ. ಒಂದು ಬಾಟ್ಲಿ ಕೂಡ, ವಾಟರ್ ಬಾಟ್ಲಿ ಕೂಡ ಎತ್ತಕ್ಕಾಗಲ್ಲ ನನ್ನ ರೈಟ್ ಹ್ಯಾಂಡ್ ಅಲ್ಲಿ. ಇದು ಬಂದು ಪ್ರಾಬ್ಲಮ್. ಈ ನೋವು ಕಮ್ಮಿ ಆಗಕ್ಕಂತ ಹೇಳಿ ನೋವಿನ ಬ್ಯಾಂಡು ಕೊಟ್ಟಿದ್ದಾರೆ, ಈ ರಿಸ್ಟ್ ಬ್ಯಾಂಡು ಕೊಟ್ಟಿದ್ದಾರೆ. ಟೋಟಲ್ ಆಗಿ ನನ್ನ ರೈಟ್ ಹ್ಯಾಂಡ್ ಅಂತೂ ಯಾವುದೇ ಕೆಲಸ ಮಾಡೋದ್ರಲ್ಲಿ ಇಲ್ಲ ಇವಾಗ. ಇದು ಈಗ ಈ ಬ್ಯಾಂಡ್ ಹಾಕೊಳ್ಳೋ ಶುರು ಮಾಡಿಬಿಟ್ಟು ಸುಮಾರು ಒಂದು 15-20 ದಿವಸ ಆಯ್ತು. ಮಧ್ಯದೊಳಗೆ ಇನ್ನೊಂದ್ಸತಿ ಊರಿಗೆ ಕೂಡ ಹೋಗಿ ಬಂದೆ. ಅದ್ರ ಕತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ. ನೋಡಿ, ಇಲ್ಲೆಲ್ಲ ಕೆಲಸ ಪೆಂಡಿಂಗ್ ಇದೆ. ಇದೆಲ್ಲ ಕ್ಲೀನ್ ಮಾಡ್ಬೇಕಿತ್ತು. ಆ ಗೋಡೆ ಕೂಡ ಪೇಂಟ್ ಮಾಡಿಬಿಟ್ಟು, ಅಲ್ಲೊಂದು ಸೂಪರ್ ಐಡಿಯಾ ಇತ್ತು ನನ್ನ ತಲೆಯಲ್ಲಿ. ಒಂದು ಪಿಕ್ಚರ್ ಇದೆ, ಅದನ್ನ ಫ್ಯೂಚರಲ್ಲಿ ಮಾಡ್ತೀನೋ ಇಲ್ವೋ ಅಂತ ನನಗಂತೂ ನಂಬಿಕೆ ಇಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನ್ನ ಕೈ ಚೆನ್ನಾಗಿ ಆದ್ರೂ ಆಗ್ಬೋದು, ನೋಡೋಣ. ನೋಡಿ, ಇಲ್ಲೆಲ್ಲ ಈ ಮಲ್ಲಿಗೆ ಗಿಡ ಎಲ್ಲ ಅದನ್ನ ರೀಪಾಟ್ ಮಾಡಬೇಕಿತ್ತು. ಅದಂತೂ ಮಾಡೋಕ್ಕಾಗಿಲ್ಲ. ಮಲ್ಲಿಗೆ ಗಿಡ ಈ ವರ್ಷ ಕೂಡ ಮಲ್ಲಿಗೆ ಹೂ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನಾದ್ರು ವರ್ಕರ್ಸ್ ಯಾರಾದ್ರು ಸಿಕ್ಕಿದ್ರೆ ಅವ್ರ ಹತ್ರ ಮಾಡಿಸ್ಬೇಕು. ಹೇಳಿ ಮಾಡಿಸೋದು ಎಷ್ಟೊಂದು ತುಂಬ ಕಷ್ಟ ಫ್ರೆಂಡ್ಸ್. ನಾವು ನಮ್ಮ ಕೈಯಾರೆ ಮಾಡ್ಕೊಳ್ಳೋದು ಬೇರೆ ಇರುತ್ತೆ, ಬೇರೆಯವ್ರ ಹತ್ರ ಹೇಳಿಬಿಟ್ಟು ಹೀಗೆ ಮಾಡಿ ಅಂತ ಹೇಳೋದು ಅದು ದರಿದ್ರವಾದ ಕೆಲಸ ಅಂತ ನನ್ನ ಐಡಿಯಾ. ಯಾಕಂದರೆ ಅವಾಗವ ನಾವು ವರ್ಕರ್ಸನ್ನು ಕರೆಸ್ತಾ ಇರ್ತೀನಲ್ಲ, ಮಣ್ಣು ಗಿಣ್ಣೆಲ್ಲ ಮೇಲೆ ತಗೊಂಡೋಗೋಕ್ಕೆ. ಹಬ್ಬ ಅವ್ರದ್ದು ಅದಂತೂ ದೊಡ್ಡ ಟಾರ್ಚರ್ ನನಗೆ. ನೋಡಿ, ಮಲ್ಲಿಗೆ ಗಿಡ ನೋಡಿ ಹೇಗಾಗಿದೆ ನೋಡಿ. ಲಾಸ್ಟ್ ಇಯರ್ ಕೂಡ ರೀಪಾಟ್ ಮಾಡಿದ್ದಿರಲಿಲ್ಲ, ಈ ವರ್ಷ ಮಾಡ್ಬೇಕಂತ ಮಾಡ್ಕೊಂಡಿದ್ದೆ. ಅಷ್ಟರಲ್ಲಿ ಕೈ ನೋವು ಆಗ್ಬಿಟ್ಟು ಕೈನ ಇಟ್ಕೊಂಡು ಕೂತಿದ್ದೀನಿ. ತುಂಬಾ ಕಷ್ಟ ಫ್ರೆಂಡ್ಸ್, ತುಂಬಾ ಪೇಯ್ನ್ ಅಂದ್ರೆ ತುಂಬಾ ಪೇಯ್ನ್. ಅಸಲು ಬೆಂಡ್ ಮಾಡೋಕ್ಕೆ ಆಗಲ್ಲ. ಒಂದು ತಲೆ ಸ್ನಾನ ಮಾಡ್ತಾ ಆ ತಲೆ ತಿಕ್ಕೋಕ್ಕಾಗಲ್ಲ, ಆ ಬಟ್ಟೆ ಕೂಡ ಸರಿಯಾಗಿ ಹಾಕೊಳಕ್ಕಾಗಲ್ಲ. ಭಯಂಕರ ಪ್ರಾಬ್ಲಮ್ ಅಂತೂ ಇದೆ. ಇದೆಲ್ಲ ಹೇಳ್ಬಿಟ್ಟು ನಿಮಗೆ ಬೇಜಾರು ಮಾಡ್ಬೇಕಂತಲ್ಲ. ಇದು ಏನಕ್ಕೆ ಬಂತು ಅಂದ್ರೆ, ವೆಯ್ಟ್ ಎತ್ತುತ್ತೀವಿ ನೋಡಿ ನಾವು, ರೈಟ್ ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ವೆಯ್ಟ್ ಎತ್ತುದವಾಗ ಒಂದೊಂದು ಸರ್ತಿ ಆ ಟಿಶ್ಯೂಗೆ ಹೊಡೆತ, ಆ ಟಿಶ್ಯೂಗೆ ಸ್ವಲ್ಪ ಗಾಯ ಥರ ಆಗುತ್ತಂತೆ ಒಳಗಡೆ. ಆವಾಗ ರೇರ್ ಕೇಸಲ್ಲಿ ಇಂಥದ್ದು ಇದಾಗೋದು ಇರುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಮತ್ತೆ ಈ ಸಣ್ಣ ಮಕ್ಕಳಿದ್ದಾಗ ಎತ್ತುತ್ತೀವಿ ನೋಡಿ, ಅಂಥವ್ರಿಗೆ ಕೂಡ ಬರುತ್ತಂತೆ. ಸೊ ನೀವು ಭಾರ ಗೀರ ಏನು ಎತ್ತುವಾಗ ಸ್ವಲ್ಪ ಎಲ್ಲ ರೆಸ್ಟ್ ಹತ್ರ ನೋವು ಆದರೆ ಸ್ವಲ್ಪ ಜಾಗ್ರತೆಯಾಗಿ ಕೂಡಲೇ ರೆಸ್ಟ್ ತಗೊಳ್ಳಿ, ಬಿಸಿನೀರಲ್ಲಿ ಕೈ ಇಡಿ. ತುಂಬ ಹೆಂಗಸರಿಗೆ ತುಂಬ ಈಸಿಯಾಗಿ ಬರೋವಂಥ ಒಂದು ಪ್ರಾಬ್ಲಮ್ ಇದು. ಅದ್ರ ಬಗ್ಗೆ ನಿಮ್ಗೊಂದು ಮಾಹಿತಿ ಕೊಟ್ಟಂಗಿರುತ್ತೆ ಅಂತ ಈ ವಿಡಿಯೋ ಮಾಡಿದ್ದೀನಿ. ನನ್ನ ಕಷ್ಟ ಹೇಳ್ಕೊಂಡಂಗೂ ಇರುತ್ತೆ, ಎರಡನೇದಾಗಿ ನಿಮಗೂ ಸ್ವಲ್ಪ ಜಾಗ್ರತೆ ಹೇಳ್ದಂಗಿರುತ್ತೆ ಅಂತ. ನೋಡಿ, ಈ ಥರ ಸ್ಟ್ಯಾಂಡ್ ಮಾಡಿಸಿದ್ ನೋಡಿ. ಸ್ಟ್ಯಾಂಡ್ ಇದಕ್ಕೆ ಸ್ವಲ್ಪ ಕವರ್ ಮಾಡಿಸ್ಬೇಕಿತ್ತು. ಅವ್ನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿ ಹೋದವ್ನು ಮತ್ತೆ ಬರಲೇ ಇಲ್ಲ ಅವನು. ನೋಡಿ, ಇದಕ್ಕೆ ಆ್ಯಂಗಲ್ ಎಲ್ಲ ಹಾಕ್ಬಿಟ್ಟು ಸ್ಟ್ರಾಂಗ್ ಆಗಿ ಮಾಡಿಸಿದ್ದೀನಿ. ಎಷ್ಟೇ ಭಾರ ಇಟ್ಟರು ಕೂಡ ಸ್ಟ್ಯಾಂಡ್ ಅಂತೂ ಹೋಗೋದಿಲ್ಲ. ಈ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಂತೂ ಸದ್ಯದ ಮಟ್ಟಿಗೆ ಪರವಾಗಿಲ್ಲ, ಯಾಕೆ ನೀರು ಹಾಕಿ ಸಾಕಾಗುತ್ತೆ ಇದಕ್ಕೆಲ್ಲ. ಆದರೆ ಕೆಲಸ ಮಾತ್ರ ತುಂಬ ಪೆಂಡಿಂಗ್ ಇದೆ. ಮೇಲ್ಗಡೆ ಟೆರೆಸ್ ಗಾರ್ಡನ್ ಮೇಲೆ ಕೂಡ ವರ್ಕ್ ಇದೆ ನನಗೆ. ಹಾಗೆ ಮುಂದ್ಗಡೆ
ಕಾಂಪೌಂಡ್ ಮುಂದ್ಗಡೆ ಅಂದರೆ ಗೇಟ್ ಮುಂದ್ಗಡೆ ಕೆಲವೊಂದು ಫ್ಲವರ್ಸ್ ಪ್ಲಾಂಟ್ಸ್ ಎಲ್ಲ ಇಟ್ಟಿದ್ನಲ್ಲ, ಅದಕ್ಕೂ ಕೂಡ ಬೇರೆ ಕೆಲಸ ಎಲ್ಲ ಇತ್ತು, ಅವೆಲ್ಲ ಪೆಂಡಿಂಗ್ ಆಗೋಗಿದೆ. ಈ ಕೈ ನೋವು ಎಷ್ಟು ದಿವಸ ಇರುತ್ತೆ ಅಂತ ಹೇಳಕ್ ಬರಲ್ಲ. ಒಂದು ವೇಳೆ ನೋವು ಕಮ್ಮಿ ಆದರೂ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನೋ ಒಂದು ಇಂಜೆಕ್ಷನ್ ಕೊಡ್ತಾರಂತೆ ಅಲ್ಲಿ ನರಕ್ಕೆ, ಅದ್ರಲ್ಲಿ ಕಮ್ಮಿ ಆಗ್ಬೋದು. ಒಂದು ವೇಳೆ ಅದ್ರಲ್ಲಿ ಕಮ್ಮಿ ಆಗ್ಲಾರ್ದಿದ್ರೆ ಸರ್ಜರಿ ಕೂಡ ಮಾಡಿಸ್ಕೊಳ್ಬೇಕಾಗ್ಬೋದು ಅಂತ ಡಾಕ್ಟ್ರ್ ಅಂತೂ ಸದ್ಯಕ್ಕೆ ಸಲಹೆ ಕೊಟ್ಟಿದ್ದಾರೆ. ನನ್ನ ಫ್ರೆಂಡ್ಸು ಕೊಟ್ಟ ಸಲಹೆ ಏನಂತ ಹೇಳಿದರೆ, ಆಪ್ರೇಷನ್ ತನಕ ಸರ್ಜರಿ ತನಕ ಹೋಗೋ ಅಗತ್ಯ ಏನಿರಲ್ಲ, ಕಂಪ್ಲೀಟಾಗಿ ರೆಸ್ಟ್ ತಗೊಳ್ಳಿ, ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸದ್ಯದ ಮಟ್ಟಿಗಂತೂ ನಾನು ಗಾರ್ಡನಲ್ಲಿ ಯಾವುದೇ ಕೆಲಸ ಮಾಡೋ ಪರಿಸ್ಥಿತಿಲಿ ಇಲ್ಲ. ನೀರು ಹಾಕೋದು ಕೂಡ ತುಂಬ ಪ್ರೆಷರಲ್ಲೇ ಹಾಕಬೇಕಾಗುತ್ತೆ. ಕೆಳಗಡೆ ಎಲ್ಲ ಹೆಲ್ಪರ್ನ ಇಟ್ಟಿದ್ದೀನಿ, ಅವಳು ಬಂದು ನೀರು ಹಾಕೋಗ್ತಾಳೆ, ಇಲ್ಲ ನಮ್ಮ ಸೊಸೆ ಇದ್ದಾಳೆ, ಅವಳು ನೀರು ಹಾಕ್ತಾಳೆ. ನನಗಂತೂ ನನ್ನ ಗಾರ್ಡನ್ ಕೆಲಸ ಗೋವಿಂದ ಗೋವಿಂದ ಇದೆ. ಇದು ಇದೆಲ್ಲ ನೋಡ್ತಾ ಇದ್ರೆ ಒಂದು ಸ್ವಲ್ಪ ಬೇಜಾರಾಗುತ್ತೆ ಫ್ರೆಂಡ್ಸ್. ಯಾಕಂತ ಹೇಳಿದರೆ ಯಾವಾಗಲೂ ಗಾರ್ಡನ್ ಕೆಲಸ ಮಾಡಿ ಗಿಡದ ಜೊತೆನೇ ಇರ್ತಿರ್ತೀನಲ್ಲ, ಇವಾಗ ಅದು ಗಾರ್ಡನ್ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಸ್ವಲ್ಪ ಅಲ್ಲ ಜಾಸ್ತಿನೇ ಮನಸ್ಸಿಗೆ ಪೇಯ್ನ್ ಆಗ್ತಿದೆ. ನನ್ನ ಕೈಗಿಂತ ಈ ಗಿಡಗಳ ಬಗ್ಗೆ ಪೇಯ್ನೇ ಜಾಸ್ತಿ ಇದೆ. ನಿಮಗೆ ಏನು ಅನಿಸ್ತು ಅಂತ ಕಾಮೆಂಟಲ್ಲಿ ಹೇಳಿ, ಓಕೆನಾ? ಸರಿ, ನೀವೆಲ್ಲರೂ ಸ್ವಲ್ಪ ದೇವ್ರ ಹತ್ರ ನನ್ನ ಬಗ್ಗೆ ಕೇಳ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತೇಳಿದರೆ ನಿಸ್ವಾರ್ಥವಾದ ಬೇಡಿಕೆನ ದೇವರು ಈಡೇರಿಸ್ತಾನಂತೆ. ಈಗ ನಾನು ಕೈ ನೋವು ಕಮ್ಮಿ ಮಾಡೋ ದೇವ್ರೆ ಅನ್ನೋದು ಅದು ನನ್ನ ಸ್ವಾರ್ಥ. ಆದರೆ ನೀವು ಸುಮತಕ್ಕಂಗೆ ಸ್ವಲ್ಪ ಕೈ ನೋವು ಕಮ್ಮಿ ಆಗಲಿ ಅಂತ ಕೇಳ್ಕೊಂಡ್ರೆ ಮಾತ್ರ ಆ ದೇವರು ಬೇಗ ನನ್ನ ಕೈ ನೋವು ಕಮ್ಮಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಏನು ಹೇಳ್ತೀರಾ ಹೇಳಿ ಫ್ರೆಂಡ್ಸ್, ಕಥೆ ಅಲ್ವಾ? ಸ್ವಲ್ಪ ಸ್ವಾರ್ಥದಿಂದ ಕೇಳ್ತಿದ್ದೀನೇನೋ. ನಿಮ್ಗೆಲ್ಲರಿಗೂ ತುಂಬ ಹೊತ್ತಿಂದ ಮಾತಾಡ್ತಾ ಇದ್ದೀನಿ, ಬೇಜಾರಾಗಿರ್ಬೋದು, ತಲೆನೋವು ಬಂದಿರ್ಬೋದು. ಆದರೆ ನಾನು ಹೇಳ್ಬೇಕು ಅಂದ್ಕೊಂಡಿದ್ದು ಹೇಳಲಾರ್ದೆ ನಾನು ಅಷ್ಟು ಇರ್ಲಿಕ್ಕೆ ಆಗಲ್ಲ ನನಗೆ. ಅದು ಎಷ್ಟೇ ದೊಡ್ಡದಾಗಲಿ, ಎಷ್ಟೇ ಲಾಂಗ್ ಇರಲಿ, ಎಷ್ಟೇ ಇದಾಗಲಿ ಹೇಳ್ತಾನೆ ಇರ್ತೀನಿ. ಶೇರ್ ಮಾಡೋದು ನಂಗೆ ತುಂಬ ಇಷ್ಟ. ಅಂದರೆ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಹೇಳ್ಕೊಂಡಾಗ ಸ್ವಲ್ಪ ಮನಸ್ಸಿನ ದುಃಖ ಕಮ್ಮಿ ಆಗುತ್ತೆ. ಯಾರ ಹತ್ರ ಹೇಳ್ಕೊಂಡ್ರೆ ಕಮ್ಮಿ ಆಗುತ್ತಲ್ಲ. ನಿಮ್ಮೆಲ್ಲರ ಹತ್ರನೂ ಈಗ ನಾನು ಒಂದು ಗಿಡ ನೆಟ್ಟು ಅದರ ಹೂ ಬಂದಾಗ ಸಂತೋಷ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹಾಗೆ ನನ್ನ ದುಃಖ ಕೂಡ ಹಂಚ್ಕೊಳ್ಬೇಕಲ್ವಾ? ನನಗೆ ಬಂದ ಪ್ರಾಬ್ಲಮ್ ಕೂಡ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ನೋಡಿ, ಇವೆಲ್ಲ ಆರ್ಕಿಡ್ಸ್ ಸದ್ಯದ ಮಟ್ಟಿಗೆ ಸ್ವಲ್ಪ ಚೆನ್ನಾಗೇ ಇದೆ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ. ಇದು ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋ. ನಮ್ಮ ಸ್ಟ್ಯಾಂಡಿನ ಕತೆ ನೋಡಿದ್ರಲ್ಲ, ಹಠ ಹಿಡಿದು ಮಾಡಿಸ್ಕೊಂಡಿದ್ದೀನಿ ಸ್ಟ್ಯಾಂಡ್ ಮೇಲೆ ಅಡೇನಿಯಂ ಹೂವೆಲ್ಲ ಆಗ್ತಾ ಇದೆ, ಅದೊಂದು ಹ್ಯಾಪಿ. ಕೈ ನೋವಾಗಿದೆ, ಇದೊಂದು ಸ್ಯಾಡ್ ಅಷ್ಟೇ. ಇದು ಇವತ್ತಿನ ವಿಡಿಯೋ ಸದ್ಯಕ್ಕೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್ ಬಾಯ್.